ಹಿರಿಯ ಪತ್ರಕರ್ತ ಗುರುವಪ್ಪ ಎಂಟಿ ಬಾಳೆಪುಣಿ ಅವರು ಶಾಲಾ ದಿನಗಳಿಂದಲೇ ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡಿದ್ದು ಪತ್ರಕರ್ತರಾಗಿಯೂ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು. ಅವರ ಹೆಸರಿನಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ನೆರವು ನೀಡುತ್ತಿರುವುದು ಶ್ಲಾಘನೀಯ ಕಾರ್ಯ ಎಂದು ನರಿಂಗಾಣ ಕಂಬಳ ಸಮಿತಿ ಕಾರ್ಯಾಧ್ಯಕ್ಷ ಪ್ರಶಾಂತ್ ಹೇಳಿದ್ದಾರೆ. ಪ್ರೆಸ್ ಕ್ಲಬ್ನಲ್ಲಿ ಎಜುಕಾರುಣ್ಯ ಎಜುಕೇಷನಲ್ ಮತ್ತು ಚಾರಿಟೇಬಲ್ ಟ್ರಸ್ಟ್ ಮಂಗಳೂರು ವತಿಯಿಂದ ಹಮ್ಮಿಕೊಂಡಿದ್ದ ಹಿರಿಯ ಪತ್ರಕರ್ತ ಗುರುವಪ್ಪ ಎಂಟಿ ಬಾಳೆಪುಣಿ ಅವರ ಸ್ಮರಣಾರ್ಥ ದತ್ತಿನಿಧಿ ಹಸ್ತಾಂತರ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಅರ್ಹ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಶಿಕ್ಷಣಕ್ಕೆ ನೆರವು ನೀಡುವ ಮೂಲಕ ಟ್ರಸ್ಟ್ ತನ್ನ ಉದ್ದೇಶವನ್ನು ಯಶಸ್ವಿಯಾಗಿ ಈಡೇರಿಸಿದೆ ಎಂದು ಅವರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಉದ್ಯಮಿಯ ರಾಧಾಕೃಷ್ಣ ರೈ ಮಾತನಾಡಿ, ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಂತಹ ಸಮಾಜಮುಖಿ ಕಾರ್ಯದ ಮೂಲಕ ಗುರುವಪ್ಪ ಬಾಳೆಪುಣಿಯವರ ಸ್ಮರಣೆಯನ್ನ ಜೀವಂತವಾಗಿರಿಸಲಾಗಿದೆ. ಇಂತಹ ಕಾರ್ಯಗಳು ಸಮಾಜಕ್ಕೆ ಮಾದರಿಯಾಗಿವೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ವಾರ್ತಾಧಿಕಾರಿ ಖಾದರ್ ಶಾ, ಪ್ರೆಸ್ ಕ್ಲಬ್ ಅಧ್ಯಕ್ಷ ಪಿಬಿ ಹರೀಶ್ ರೈ, ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುಷ್ಪರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪತ್ರಕರ್ತರು ಇವತ್ತು ಈ ವಿಚಾರವನ್ನು ಆಯೋಜಿಸಿದ್ದು ಬಹಳಷ್ಟು ಅರ್ಥಗರ್ಭಿತವಾದಂತ ವಿಚಾರ. ಇದು ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಇವತ್ತು ಬೇರೆ ಬೇರೆ ಭಾಗದವರು ಇವತ್ತು ನಮ್ಮ ಅಧ್ಯಕ್ಷರಾಗಿ ಸೀನಾ ಶೆಟ್ಟರನ್ನು ಕರೆದಿದ್ದೆ. ಅವರೊಬ್ಬ ಅಜಾತ ಶತ್ರು. ಅವರು ಅವರ ಜೀವನವನ್ನು, ಅವರು ಮತ್ತು ಕೃಷ್ಣಮೂಲ್ಯರವರು ಅವರ ಜೀವನವನ್ನು ಜನಜೀವನ ಟ್ರಸ್ಟ್ ನಲ್ಲಿ ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ರು. ನೇರ ನಡೆನುಡಿಯ ವ್ಯಕ್ತಿ. ಸಮಾಜದಲ್ಲಿ ಏನಾದರೂ ಸಮಸ್ಯೆ ಉಂಟಾದ್ರೆ ಅದಕ್ಕೆ ಸ್ಪಂದಿಸುವಂತ ಒಂದು ವ್ಯಕ್ತಿ ನಮ್ಮ ಗುರುವಪ್ಪ ಬಾಳೆಪುಣಿಯವರು. ಬಾಳೆಪುಣಿಯ ಹೆಸರನ್ನು ಒಂದು ಎತ್ತಿ ಹಿಡಿದವರು. ಅದರ ಒಟ್ಟಿಗೆ ನಮ್ಮ ಹರೇಕಳ ಆಜಪರಂತವರನ್ನು ಸಮಾಜಕ್ಕೆ ಪರಿಚಯಿಸಿದ, ತಮ್ಮ ಬರಹದ ಮೂಲಕ ಸಮಾಜಕ್ಕೆ ಪರಿಚಯಿಸಿದವರು ವ್ಯಕ್ತಿ. ಟ್ರಸ್ಟ್ ಅಂದ್ರೆ ನಂಬಿಕೆ. ಈ ಟ್ರಸ್ಟ್ ಸಾಮಾನ್ಯ ಟ್ರಸ್ಟ್ ಅಲ್ಲ, ನಮ್ದು ಜನ ಶಿಕ್ಷಣ ಟ್ರಸ್ಟ್ ಟ್ರಸ್ಟೇ. ಜನ ಶಿಕ್ಷಣ ಟ್ರಸ್ಟ್. ನಮಗೆ ಜನರ ಬಗ್ಗೆ, ಶಿಕ್ಷಣದ ಬಗ್ಗೆ ಟ್ರಸ್ಟ್, ನಂಬಿಕೆ ಇರುವವರು. ಈ ಎಜುಕಾರುಣ್ಯ ಟ್ರಸ್ಟ್ ಬಾಳೆಪುಣಿಯಲ್ಲಿ ಎಂಟಿ ಗುರು ಬಾಳೆಪುಣಿ ಯಾವ ಥರದ ಮೌಲ್ಯಗಳಿದ್ದ ಒಂದು ಹಂತದಲ್ಲಿ ಅದನ್ನು ಮೀರಿ ಈ ಟ್ರಸ್ಟ್ನ ಒಂದು ಗುಂಪು ಮೇಲೆ ಏರಿದರೆ ತಪ್ಪಾಗಲಿಕ್ಕಿಲ್ಲ. ಮೋಹನ್ದಾಸ್ ಮರಕಡೆ ಇರ್ಬೋದು, ರಮೇಶ್ ಶೆಟ್ಟಿ ಇರ್ಬೋದು, ಅನ್ಸಾರಿ ನೋಳಿ ಇರ್ಬೋದು, ಬಬಿತಾ ಮರಕಡೆ ಇರ್ಬೋದು, ಪ್ರಶಾಂತ್ ಅಬ್ಬೆಟ್ ಇರ್ಬೋದು, ದಿನೇಶ್ ನಾಯ್ಕ ಕಾಶಪಟ್ಟಿ ಇರ್ಬೋದು. ಇದು ಟೀಮ್. ನಾವು ಸಮಾಜ ಕಾರ್ಯಕರ್ತರು. ಈ ವ್ಯಕ್ತಿಗಳು, ಈ ಗುಂಪು ಅಂತರಂಗ ಬಹಿರಂಗ ಶುದ್ಧತೆಯನ್ನು ಕಾಪಾಡಿಕೊಂಡು, ಅಂತರಂಗ ಬಹಿರಂಗ ಶುದ್ಧತೆಯನ್ನು ಸಂಪೂರ್ಣ ಕಾಪಾಡಿಕೊಂಡು, ಸತ್ಯತೆ, ಪ್ರಾಮಾಣಿಕತೆ, ಸೇವಾ ಪರತೆಯಿಂದ ಕಾರ್ಯಕ್ರಮ ರೂಪಿಸಿದ್ದಾರೆ. ಪತ್ರಕರ್ತರು ಇವತ್ತು ಈ ವಿಚಾರವನ್ನು